ಹಾಯ್ ಹಲೋ, ವೆಲ್ಕಮ್ ಟು ಹರಿದ್ವಾರ್ ಆ್ಯಂಡ್ ಋಷಿಕೇಶ್. ಇವತ್ತು ನಾವು ಹೋಗ್ತಾ ಇರೋದು ಹರಿದ್ವಾರ್ ಮತ್ತು ಋಷಿಕೇಶ್ ಎರಡೂ ಪ್ಲೇಸ್ಗಳನ್ನ ನೋಡಬೇಕು ಅಂತ. ಅದು ಎಲ್ಲಿಂದ ಅಂದರೆ ದಿಲ್ಲಿಯಿಂದ. ಟ್ರೈನಿಗೆ ಹೋದ್ರೆ ನಿಮ್ಗೆ ಹರಿದ್ವಾರ್ಗೂ ಇದೆ ಟ್ರೈನು, ಋಷಿಕೇಶ್ಗೂ ಇದೆ. ಹರಿದ್ವಾರ ಅಥವಾ ಋಷಿಕೇಶಕ್ಕೆ ಯಾವ ಪ್ಲೇಸಿಗೆ ಹೋದ್ರೂ 200 ಇಂದ 220 ನೀವು ಸ್ಲೀಪರ್ ಕೋಚನ್ನು ಸಿಗ್ಬೋದು ನಿಮ್ಗೆ. ಅದನ್ನ ಬಿಟ್ಟರೆ ನೆಕ್ಸ್ಟು ನೀವು ಬಸ್ಸಿಗೆ ಹೋಗ್ಬೇಕಾದ್ರೆ ಮಿನಿಮಮ್ 400 to 500 ವರೆಗೂ ಬೀಳುತ್ತೆ. ನೀವು AC ಕ್ಲೋಸ್ ಆದರೂ ಬುಕ್ ಮಾಡ್ಕೊಂಡು ಹೋಗ್ಬೋದು, ಕುಂತಾದರೂ ಹೋಗ್ಬೋದು, ಸೀಟರ್ ಆದರೂ ಹೋಗ್ಬೋದು. ನೀವು ಸೀಟರ್ ಹೋದರೂ 400 to 500, ನೀವು ಸ್ಲೀಪರ್ ಕೋಚ್ ಮಾಡ್ಕೊಂಡು ಹೋದರೂ 400 to 500. ಅದರಲ್ಲಿ ವೆಲ್ಕಮ್ ಟು ಹರಿದ್ವಾರ್. ಆಲ್ವೇಸ್ ನಮ್ಮ ವಿಡಿಯೋ ಸ್ಟಾರ್ಟ್ ಆಗೋದೇ 144 ಪಿಕ್ಸೆಲಿಂದ, ಅಂದರೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ಕಡೆಗೆ. ನಮ್ಮ ಹರ್ ಕಿ ಪೌಡಿ ಅಥವಾ ಹರ್ ಕಿ ಪೌಡಿ ಅನ್ನೋದು ಈ ಸ್ಥಳ ಅಥವಾ ಈಗ ನಾನು ಇರುವಂಥದ್ದು ಸ್ಥಳ ಇಷ್ಟು ಫೇಮಸ್ ಆಗಕ್ಕೆ ಒಂದು ರೀಸನ್ ಏನಪ್ಪ ಅಂತಂದ್ರೆ ಅದೊಂದು ದಂತಕಥೆ ಆಗಿರ್ಬೋದು ಅಥವಾ ಪೌರಾಣಿಕ ಕಥೆ ಒಳಗೆ ಒಂದು ಜನರ ನಂಬಿಕೆನೂ ಆಗಿರ್ಬೋದು. ಅದು ಏನಪ್ಪ ಅಂತಂದ್ರೆ ಈ ಸಮುದ್ರ ಮಂಥನ ಆಯ್ತಲ್ಲ, ಆವಾಗ ಆ ಸಮುದ್ರ ಮಂಥನ ಆದಾಗ ಅಲ್ಲಿ ಸಿಕ್ಕಿರುವಂಥ ಅಮೃತನ ಈ ಗರುಡ ತಗೊಂಡು ಹೋಗುವಾಗ 4 ಪ್ಲೇಸ್ ಒಳಗೆ ಆ ಮಡಿಕೆಯಿಂದ ಅಮೃತದ ಹನಿಗಳು ಬೀಳ್ತಾವಂತ. ಆ ಅಮೃತದ ಹನಿಗಳು ಬಿದ್ದಂಥ ಪ್ಲೇಸ್ಗಳು ಯಾವಂದ್ರೆ ಒಂದು ಉಜ್ಜಯಿನಿ, ನಾಸಿಕ್, ಪ್ರಯಾಗ್ರಾಜ. ಅದ್ರ ಜೊತೆ ಈ ಹರಿದ್ವಾರದಲ್ಲಿರುವಂಥ ಹರ್ ಕಿ ಪೌಡಿ ನಾವಿರೋ ಪ್ಲೇಸ್ ಏನಿತ್ತಲ್ಲ, ಈ ಪ್ಲೇಸಲ್ಲಿ ಅಮೃತದ ಹನಿ ಬಿದ್ದೈತಿ ಅಂತ ಅನ್ನೋದು ಒಂದು ದಂತಕಥೆ ಆಗೈತಿ. ಅದ್ರ ಸಲುವಾಗಿ ಜನ ಭಾಳ ಇದನ್ನ ಪವಿತ್ರವಾದ ಸ್ಥಳ ಅಂತ ಫೀಲ್ ಮಾಡ್ಕೋತಾರೆ. ಜಾಸ್ತಿ ಜನ ಬಂದು ಜಳಕ ಮಾಡಿ ಸ್ನಾನ ಮಾಡಿ ಹೋಗ್ತಾರೆ. ಆಗಸ್ಟ್ ತಿಂಗಳ 1ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಇಲ್ಲಿ ಹರಿದ್ವಾರದಲ್ಲಿ. ಯಾಕಪ್ಪ ಅಂತಂದ್ರೆ ಒಂದು ಕನ್ವರ್ ಯಾತ್ರಾ ಅಂತ ಮಾಡ್ತಾರೆ ಇಲ್ಲಿ ಉತ್ತರ ಭಾರತದೊಳಗೆ. ಕನ್ವರ್ ಯಾತ್ರಾ ಅಂದ್ರೆ ಏನಂದ್ರೆ ಗಂಗಾ ನದಿಯಲ್ಲಿರುವ ನೀರನ್ನು ತಗೊಂಡುಕೊಂಡು ಹೋಗಿ ಶಿವನ ಮೂರ್ತಿಗಳು ಎಲ್ಲೆಲ್ಲಿದಾವು, ಉತ್ತರ ಭಾರತ ಆಗಿರ್ಬೋದು, ದಕ್ಷಿಣ ಭಾರತ ಆಗಿರ್ಬೋದು, ಅವ್ರವ್ರ ಊರಾಗಿರ್ಬೋದು, ಅವ್ರವ್ರ ಹಳ್ಳಿಗಳಾಗಿರ್ಬೋದು, ಅದು ಯಾವ್ಯಾವ ಪ್ಲೇಸ್ಗಳದಾವೋ ಅಲ್ಲಿ ಇಲ್ಲಿಂದ ಕಾಲ್ನಡಿಗೆಯಿಂದ ಬಂದು ಹರಿದ್ವಾರದಲ್ಲಿ ನೀರು ತುಂಬಿಕೊಂಡು ಹೋಗಿ ಆ ನೀರನ್ನ, ಗಂಗಾ ನದಿಯ ಜಲವನ್ನ ಶಿವನಿಗೆ ಅರ್ಪಣೆ ಮಾಡ್ತಾರ. ಈ ಯಾತ್ರೆಯನ್ನ ಕನ್ವರ್ ಯಾತ್ರೆ ಅಂತ ಕರೀತಾರೆ. ಈ ಯಾತ್ರೆ ಸಲುವಾಗಿ ಇದು ಆಗಸ್ಟ್ 11ನೇ ತಾರೀಕಿಗೆ ಎಂಡ್ ಆಗುತ್ತೆ ಈ ಯಾತ್ರೆ. ಸೊ ಹಿಂಗಾಗಿ ಇಲ್ಲಿ ನಾವು ಬಂದಿರೋ ಟೈಮಿಂಗು ಹಂಗೆ ಐತೆ. ನಾವು ಬಂದಿರೋದು ಈ ಆಗಸ್ಟ್ ಟೈಮ್ ಒಳಗೆ 4ನೇ ತಾರೀಕಿಗೆ ಬಂದಿರೋದು. ಸೊ ಈ ಜನ ಎಲ್ಲರೂ ಕನ್ವರ್ ಯಾತ್ರೆ ಸಲುವಾಗಿ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಈ ಹರ್ ಕಿ ಪೌಡಿಯಲ್ಲಿ ಏನು ಗಂಗಾ ಆರತಿ ಆಗುತ್ತೋ ಇದೇ ಪ್ಲೇಸಲ್ಲಿ, ಅಂದರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಈಗ ಗುಲಾಬಿ ಬಣ್ಣದ ಅಥವಾ ಕೆಂಪು ಕಲರ್ ಥರ ಕಾಣ್ತಾ ಇರ್ತಲ್ಲ, ಅದು ನಮ್ಮ ಶೃಂಗೇರಿ ಮಠ ಆಗೈತಿ. ಸೊ ಇಲ್ಲಿ ಒಂದು ಶೃಂಗೇರಿ ಪೀಠ ಐತೆ. ಇಲ್ಲೇ ಒಂದು ಕರ್ನಾಟಕದ ಆ ಶೃಂಗೇರಿ ಮಠದವ್ರದ್ದೇ ಒಂದು ಕರ್ನಾಟಕದ ಭವನವನ್ನು ಮಾಡ್ಯಾರ. ಇಲ್ಲಿ ಬಂದಂತಹ ಭಕ್ತಾದಿಗಳು ಅಥವಾ ಕರ್ನಾಟಕದವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಇರ್ಬೋದು. ಇಲ್ಲಿ ನಡೆಯುವಂಥ ಗಂಗಾ ಆರತಿಯನ್ನು ನೋಡೋಕೆ ದೇಶ ವಿದೇಶದಿಂದ ಜನ ಬರ್ತಾರೆ. ಎಲ್ಲೆಲ್ಲಿ ಒಂದು ಕರ್ನಾಟಕದಿಂದ, ತಮಿಳುನಾಡಿಂದ, ಕೇರಳದಿಂದ, ಎಲ್ಲ ಕಡೆಯಿಂದ ಜನರು ಬರ್ತಾರೆ. ಇಲ್ಲಿ ನಡೆಯುವಂಥ ಈ ಗಂಗಾ ಆರತಿಯಲ್ಲಿ ಭಾಗಿ ಆದ್ರೆ ಅದೇನೋ ಒಂಥರ ಧನ್ಯತಾ ಭಾವ ಅಂತ ಫೀಲ್ ಆಗುತ್ತೆ. ಅದೊಂದು ಏನೋ ದೈವಿ ಪ್ರಪಂಚ ಸೃಷ್ಟಿ ಆದಂಗೆ ಅನ್ಸುತ್ತೆ. ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಪ್ಲೇಸುಗಳು ಏನೋ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆದಂಗೋ, ಅಥವಾ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ, ಅದನ್ನ ಅನುಭವಿಸ್ಬೇಕು. ಆ ಥರ ಇರುತ್ತೆ ಆ ಅನುಭವ. ಹೋಗ್ಬೇಕಾದ್ರೆ ಅಥವಾ ಗಂಗಾರತಿನ ಚಂದ ನೋಡ್ಬೇಕಾದ್ರೆ ನಾನು ಹೇಳ್ದಲ್ಲ ನಿಮಗೆ, ಈ ಶೃಂಗೇರಿ ಪೀಠ ಐತಲ್ಲ, ಆ ಶೃಂಗೇರಿ ಪೀಠದ ಅಪೋಸಿಟ್, ಅಂದರೆ ಈ ಕಡೆ ಸೈಡಿಂದ ಬಂದು ಬ್ರಿಡ್ಜಿಂದ ಕ್ರಾಸ್ ಮಾಡ್ಕೊಂಡ್ಬಂದು ಅಪೋಸಿಟ್ ನಾನಿದ್ದೀನಿಲ್ಲ, ಈಗ ನಾನು ತೋರಿಸೋದಿಲ್ಲ ನಿಮ್ಮ ಕ್ಯಾಮ್ರಾ ಹಿಡ್ಕೊಂಡು, ಈ ಪ್ಲೇಸಲ್ಲಿ ಬಂದು ಕೂತ್ರೆ ನಿಮ್ಗೆ ಗಂಗಾ ಆರತಿ ಭಾಳ ನೀಟಾಗಿ ಚೆಂದಾಗಿ ಕಾಣಿಸುತ್ತೆ. ಎಷ್ಟು ನೆಮ್ಮದಿ ಸಿಗುತ್ತಂದ್ರೆ ಆ ಗಂಗಾ ನದಿ ದಂಡಿಯೊಳಗೆ ಭಾಳ ನೆಮ್ಮದಿ. ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡ್ತೈತಿ ನಿಮ್ದು. ಎಷ್ಟು ಸ್ಟ್ರೆಸ್ ಇದ್ದರು, ಒತ್ತಡ ಇದ್ದರು, ಸಂಸಾರದ ತೊಂದರೆಗಳಿದ್ರು, ಏನೇ ಪ್ರಾಬ್ಲಮ್ಗಳಿದ್ರು, ಏನಿದ್ರು ಒಂದು ಸಾರಿ ಇಷ್ಟು ತಂಪಿರ್ತಾವಲ್ಲ ಆ ನೀರು,
ಆ ತಂಪು ನೀರೊಳಗೆ ಒಂದು ಸರಿ ಸ್ನಾನ ಮಾಡಿ ಅಥವಾ ನಿಮ್ಮ ಪಾದನಿಟ್ಟು ನಿಮ್ಮ ಕೈನ ತೊಳ್ಕೊಂಡು ಏನೋ ಒಂದು ಸಲ ಕೂತ್ರಿ ಅಂತ ತಿಳ್ಕೊಂಡು ಮೈಂಡ್ ಕಂಪ್ಲೀಟ್ಲಿ ನಿಮ್ಮದು ರಿಲ್ಯಾಕ್ಸ್ ಆಗಿಬಿಡುತ್ತೆ, ಫುಲ್ ನೆಮ್ಮದಿ. ಅಷ್ಟು ಒಂಥರ ಇಡೀ ನಿಮ್ಮ ಬಾಡಿ ಎಲ್ಲ ರೀಫ್ರೆಶ್ ಆದಂಗೆ ಅನಿಸುತ್ತೆ. ಬಾಡಿ ಜೊತೆ ಮನಸ್ಸು ಆತ್ಮ ಎಲ್ಲನೂ ರೀಫ್ರೆಶ್ ಆದಂಗೆ ಅನಿಸುತ್ತೆ. ಅಷ್ಟು ಒಳ್ಳೆ ಭಾವನೆ ಬರುತ್ತೆ. ನಂಗಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಹರಿದ್ವಾರದ್ದು. ಆಗಿರೋದ್ರಿಂದ ಯಾವುದೇ ಭಯ ಇರಲಾರ್ದೆ, ಯಾವುದೇ ಅಂಜಿಕೆ ಇರಲಾರ್ದೆ, ಯಾವುದ್ರ ಬಗ್ಗೆನೂ ಏನೂ ಇರಲಾರ್ದೆ ನೀವು ಭಾಳ ನೆಮ್ಮದಿಯಿಂದ ಖುಷಿಯಿಂದ ಆ ಪ್ಲೇಸಿಗೆ ಅಡ್ಡಾಡಿ ಬರ್ಬೋದು, ಹೋಗಿ ಬರ್ಬೋದು. ಮತ್ತು ಪ್ರತಿಯೊಬ್ಬರು ಅಲ್ಲಿ ಬೋಲೆ ಅಂತ ಮಾತಾಡ್ತಾರೆ. ಮಾತಾಡ್ಸೋರು ಎಲ್ಲರೂ ಬೋಲೆ ಉದರ್ ಜಾ ಇದರ ಯಾರು ಮಾತಾಡಿಸಿದ್ರು, ಯಾರು ಹೇಳಿದರು ಬೋಲೆ ಅಂದ್ರೆ ಭಗವಂತನ ನಾಮಸ್ಮರಣೆಯಲ್ಲೇ ಇರ್ತಾರೆ. ಹೀಗಾಗಿ ಯಾರ್ದು ಕೆಟ್ಟ ಆಲೋಚನೆಗಳು ಬರೋದು ಕಮ್ಮಿ, ಅಲ್ಲಿ ಕೆಟ್ಟ ಕೃತ್ಯಗಳು ನಡೆಯೋದು ಕಮ್ಮಿ. ಹೀಗಾಗಿ ಭಾಳ ಸೇಫ್, ಬೆಸ್ಟ್, ಬೆಟರ್ ಪ್ಲೇಸ್. ಮತ್ತು ಗಂಗಾ ಆರತಿ ಆದ ತಕ್ಷಣ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬರೋದ ತಕ್ಷಣ ಇಲ್ಲಿ ದ್ವಾರದಿಂದ ಎಂಟ್ರೆನ್ಸ್ ಆಗುತ್ತಾ ಒಂದು ಬಜಾರ್. ಈ ಬಜಾರ್ ಒಳಗೆ ನೋಡ್ರಿ, ಇಲ್ಲಿ ನೀವು ತಿಂಡಿ ತಿನಿಸುಗಳನ್ನು ತಿನ್ಬೋದು, ಅಥವಾ ಟೀ ಕುಡಿಬೋದು, ಅಥವಾ ಶಾಪಿಂಗ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಎಲ್ಲ ಥರದಾದಂಥ ಕಂಪ್ಲೀಟ್ ಮಾರ್ಕೆಟ್ ಇದು. ಊಟಕ್ಕೂ ಸಿಗುತ್ತೆ, ಪರ್ಚೇಸಿಂಗ್ ಸಿಗುತ್ತೆ. ಮತ್ತು ಇಲ್ಲಿ ಪುಣ್ಯಕ್ಷೇತ್ರ ಇತ್ತಲ್ಲ, ಈ ಪುಣ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ರುದ್ರಾಕ್ಷಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಕಂಚಿನ ಸಾಮಾನುಗಳಾಗಿರ್ಬೋದು, ಅಥವಾ ಶಂಖಗಳಾಗಿರ್ಬೋದು, ಅಥವಾ ಇವು ಲಿಂಗಗಳಂತೆಲ್ಲ ನಾವು ಲಿಂಗಗಳಾಗಿರ್ಬೋದು, ಎಲ್ಲ ಥರದಂತಹ ಕಂಪ್ಲೀಟ್ ಎಲ್ಲ ಈ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಮಾರ್ಕೆಟ್ ಒಳಗೆ ವೆರಿ ಸ್ಪೆಷಾಲಿಟಿ ಏನಂತಂದ್ರೆ ಚೀಪ್ ಮಾರ್ಕೆಟ್ ಇದು. ಬೆಸ್ಟ್ ಆ್ಯಂಡ್ ಚೀಪ್ ಮಾರ್ಕೆಟ್. ಇದನ್ನೇ ನೀವು ಈ ಪ್ಲೇಸ್ ಒಳಗೆ ತೊಗೊಳ್ಳೋಂಥ ಯಾವ ವಸ್ತುನೇ ನೀವು ರಿಷಿಕೇಶಲ್ಲಿ ತೊಗೊಂಡ್ರೆ ಅದಕ್ಕೆ ಏನಿಲ್ಲ ಅಂದರೂ ಒಂದು 10 ಪಟ್ಟಾದ್ರೆ ರೇಟ್ ಜಾಸ್ತಿ ಕೊಡಬೇಕಾಗುತ್ತೆ. ಇಲ್ಲಿ ನೀವು 20 ರೂಪಾಯಿ ಕೊಟ್ಟು ಯಾವುದೊಂದು ವಸ್ತು ತೊಗೊಂಡ್ರೆ ಅಲ್ಲಿ 100 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಏನೇ ಪರ್ಚೇಸ್ ಮಾಡಬೇಕಾದ್ರೂ ನೀವು ಹರಿದ್ವಾರದಲ್ಲಿ ಇದೇ ಈ ಮಾರ್ಕೆಟಲ್ಲೇ ಮಾಡ್ಕೊಂಡು ಹೋಗ್ರಿ. ಏನು ಬೇಕಾದ್ರು ತೊಗೊಂಡು ಹೋಗ್ರಿ. ಬಟ್ ಇದರಷ್ಟು ಚೀಪ್ ಅಂತೂ ರಿಷಿಕೇಶಲ್ಲಿ ಸಿಗಲ್ಲ. ನೀವೇನೇ ತೊಗೊಳ್ತೀರಿ, ಏನು ಪರ್ಚೇಸ್ ಮಾಡ್ಬೇಕಂತೀರಿ, ಯಾವ್ದು ಪರ್ಚೇಸ್ ಮಾಡ್ಬೇಕಂತೀರಿ, ಏನು ಪರ್ಚೇಸ್ ಮಾಡ್ಕೊಂಡ್ರು ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ. ಈ ಮಾರ್ಕೆಟ್ನೆಲ್ಲ ಸುತ್ತಾಡ್ಕೊಂಡು ನಾವು ಬಂದಿರೋದು ಅಂದರೆ ಅದೇ ಮಾರ್ಕೆಟ್ ಒಳಗಡೆ. ಅದೇ ಇಲ್ಲಿ ನಾವು ನಾಗಳೆ ಹೇಳಿದಲ್ಲ, ಶೃಂಗೇರಿ ಪೀಠದ ಒಂದು ಧರ್ಮಶಾಲಾ ಐತಿ ಅಂತೇಳಿ, ಅದೇ ಕರ್ನಾಟಕ ಧರ್ಮಶಾಲಾ ಇದು. ಈ ಧರ್ಮಶಾಲದಲ್ಲಿ ನಾವು ಸ್ಟೇ ಇರೋದು. ಯಾರಿಗೆ ರೂಮ್ಸ್ ಬೇಕಾಗಿದ್ರು ಅಡ್ವಾನ್ಸ್ ಆಗಿ ಒನ್ ಡೇ ನೀವು ಬರೋಕ್ಕಿಂತ ಮುಂಚೆನೇ ಒಂದ್ಸರಿ ಕಾಲ್ ಮಾಡಿ ಅವರಿಗೆ ಕನ್ಫರ್ಮ್ ಮಾಡ್ಕೋಬೇಕು. ಸರ್ ನಾವು ಬರ್ತಿದ್ವಿ, ಇಷ್ಟು ಜನ ಇದ್ವಿ ಅಂತ. ಅಲ್ಲಿ ಊಟದ ವ್ಯವಸ್ಥೆ ಏನೂ ಇರಲ್ಲ. ಊಟ ಗೀಟ ಎಲ್ಲ ನೀವೇ ಮಾಡಿಕೊಂಡು ನೈಟು ವಸ್ತಿಗೆ ಮಾತ್ರ ನೀವು ಹೋಗ್ಬಹುದಲ್ಲಿ. ಬೆಳಗ್ಗೆ ಎದ್ದು ಗಂಗಾ ಸ್ನಾನ ಮಾಡಲೇಬೇಕು ಅಂಥೇಳಿ 3 ಸರಿ ಮುಳುಗೆದ್ದು ಜಯ ಗಂಗಾ ಮಾತಾ ಅಂಥೇಳಿ ಹೇಳಿ ಜಯ ಭೋಲೆನಾಥ್ ಅಂಥೇಳಿ ರೆಡಿಯಾಗಿ ಮುಂದೆ ಹೊಂಟ್ವಿ. ಸ್ನಾನ ಮಾಡಿ ಮುಗಿಸ್ಕೊಂಡು ಫುಲ್ ಫ್ರೆಶ್ ನೀರೊಳಗೆ ನಾವು ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ಮಾನಸಾದೇವಿ ಟೆಂಪಲ್ಗೆ ಹೋಗಿ ರೆಡಿ ಆದ್ವಿ. ಮಾನಸಾದೇವಿ ಟೆಂಪಲ್ ಅನ್ನೋದು ಒಂದು ಶಿವನ ಮನಸ್ಸಿನ ದೇವಿ ಅಂತ ಕರೀತಾರೆ. ಅಥವಾ ಈ ನಾಗದೇವಿ, ಶಿವನ ಕೊರಳಲ್ಲಿ ಏನು ನಾಗ ಇತ್ತಲ್ಲ, ಆ ನಾಗದೇವಿಯ ಸಹೋದರಿ ಅಂತ ಕರೀತಾರೆ. ಏನು ಮಾನಸಾದೇವಿ ಅಂದರೆ ಮನಸ್ಸಿನ ದೇವಿ ಅಂತ. ನೀವೇನೇ ಸ್ವಚ್ಛ ಮನಸ್ಸಿಂದ ಒಳ್ಳೆಯದನ್ನು, ಕೆಟ್ಟದ್ದನ್ನಲ್ಲ, ಮತ್ತು ಒಳ್ಳೆಯದನ್ನು, ಯಾವುದೇ ಒಳ್ಳೆಯದನ್ನು ಏನೇ ಬೇಡ್ಕೊಂಡ್ರು ಮಾನಸಾದೇವಿ ಆ ಮನಸ್ಸಿನ ಆಸೆಗಳನ್ನು ಈಡೇರಿಸ್ತಾಳೆ ಅನ್ನೋದು ಒಂದು ಇಲ್ಲಿ ಜನರ ಪ್ರತೀತಿ, ಅಥವಾ ಈ ಜನರದ ಒಂದು ಭಾವನೆ ಅಂತ. ಮಾನಸಾದೇವಿಗೆ ನೀವು ಮನಸ್ಸಿನಿಂದ ಒಳ್ಳೆಯದನ್ನು ಬೇಡ್ಕೊಂಡ್ರೆ ನಿಜವಾಗ್ಲೂ ಈಡೇರಿಸ್ತಾಳೆ ಅಂತ ಅನ್ನೋದು. ಮಾನಸಾದೇವಿ ಟೆಂಪಲ್ಗೆ ನೀವು
ನಡ್ಕೊಂತ ಹೋದ್ರೆ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು. ಇಲ್ಲಪ್ಪ ನಮ್ ನಡ್ಕೊಂಡು ಹೋಗಲ್ಲ, ವಯಸ್ಸಾಗೈತೆ, ಏಜ್ ಆಗೈತೆ ಅಂತಂದ್ರ ರೂಪ್ ವೇ ಐತೆ. ಆ ರೂಪ್ ವೇ ಹೆಂಗಂದ್ರ ಪರ್ ಡೇ ಅಂದ್ರೆ ಒಬ್ಬರಿಗೆ ಪರ್ ಹೆಡ್ ಒಬ್ಬರಿಗೆ 220 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕರ್ಕೊಂಡು ಹೋಗೋದು ಮತ್ತೆ ವಾಪಸ್ ಕರ್ಕೊಂಡ್ ಬರೋದು ಎರಡಕ್ಕೂ ಕೂಡ 220 ರೂಪಾಯಿ. ಇಲ್ಲ ನೀವು ಇಲ್ಲೇನೆ ಇನ್ನೊಂದು ಕೆಲಸ ಮಾಡ್ಬೋದು, ಏನಂದ್ರೆ ಚಾಂಡಿ ದೇವಿ ಇನ್ನೊಂದು ಐತಿ ದೇವಸ್ಥಾನ. ಆ ಚಾಂಡಿ ದೇವಿ ದೇವಸ್ಥಾನ ಈ ದೇವಸ್ಥಾನದ ಎರಡೂ ರೂಪಾಯಿನ ಕೊಂಡ್ಕೊಂಡ್ರೆ 440 ರೂಪಾಯಿ ಆಗುತ್ತೆ. ಕಂಪ್ಲೀಟ್ ಆಗಿ ಈ ದೇವಸ್ಥಾನ ಆ ದೇವಸ್ಥಾನ ಎರಡು ಕರ್ಕೊಂಡು ಹೋಗ್ಬರೋದು ಮತ್ತೆ ಬಿಡೋದು ಎರಡು ಕೆಲಸನೂ ಅವರೇ ಮಾಡ್ತಾರೆ ರೂಪೇದವರು. ಇಲ್ಲಿಂದ ಈ ರೂಪದಲ್ಲಿ ಹರಿದ್ವಾರ ಕಂಪ್ಲೀಟ್ ಆಗಿ ಗಂಗಾ ನದಿ, ಹರಿದ್ವಾರ, ಹರಕಿ ಪೌಡಿ ಕಂಪ್ಲೀಟ್ ಆಗಿ ಇಷ್ಟು ಚಂದ ಅನ್ಸತ್ತಂದ್ರ ಗುಡ್ ವೇವ್ ಸಿಗುತ್ತೆ ನಿಮ್ಗೊಂಥರ. ಇಲ್ಲಿ ಇದರಲ್ಲಿ ಹೋಗೋವಾಗ ರೂಪದಲ್ಲಿ ಹೋಗಾಕ ಈ ಬೈ ವಾಕ್ ಹೋಗ್ಬೋದು, ಬಟ್ ಬೈ ವಾಕ್ ಹೋಗಿ ನೀವು ಅಲ್ಲಿ ಸ್ಟ್ರೆಸ್ ಆದ್ಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಸುತ್ತಾಡಕ್ಕಾಗಿರ್ಬೋದು, ದೇವಸ್ಥಾನದ ಗದ್ಲು ಆ ರಶ್ಯದೊಳಗೆ ನೀವು ಅಡ್ಡಾಡಕ್ ಕಷ್ಟ ಅನ್ಸುತ್ತೆ ನಿಮ್ಗೆ. ಒಂದು 100-220 ರೂಪಾಯಿ ಏನು ಜಾಸ್ತಿ ಅಲ್ಲ. ರೂಪದಲ್ಲಿ ಹೋಗಿ ನೀವು ವೇವ್ನು ತಗೋಬಹುದು, ಅದ್ರ ಜೊತೆ ವೇಗವಾಗಿ ದರ್ಶನನೂ ಮಾಡ್ಕೋಬಹುದು, ಸ್ಟ್ರೆಸ್ ಫ್ರೀ ಆಗಿನೂ ಇರಬಹುದು. ಅಂದ್ರೆ ಯಾಕೆ ಸ್ಟ್ರೆಸ್ ಫ್ರೀ ಅಂತ ಹೇಳಕ್ತಂದ್ರೆ ಈ ಹರಿದ್ವಾರ, ಋಷಿಕೇಶ 2 ಪ್ಲೇಸ್ ನೀವು ನೋಡ್ಬೇಕಂದ್ರ ಎನರ್ಜಿ ಸಾಕತ್ಬೇಕು. ಯಾಕೆ ಎನರ್ಜಿ ಬೇಕಂದ್ರ ಪ್ರತಿಯೊಂದಕ್ಕೂ ನೀವು ನಡ್ಕೊಂಡೇ ಹೋಗ್ಬೇಕು. ಗುಡ್ಡ ಕಾಡ್ತಾರ ಒಂಥರ ನಡ್ಕೊಂಡೇ ಹೋಗ್ಬೇಕು. ನೀವು ಎಷ್ಟು ನಡೀತಾರೆ ನಿಮಗೆ ಗೊತ್ತಾಗಲ್ಲ. ಅವತ್ತು 10 ಕಿಲೋಮೀಟರ್ 15 ಕಿಲೋಮೀಟರ್ ಮಾನಸಾದೇವಿ ಟೆಂಪಲ್ ಒಳಗೆ ಕ್ಯಾಮರಾ ಅಲವ್ ಇಲ್ಲ. ಆದ್ರೂ ನಾ ಕಷ್ಟಪಟ್ಟು ಗುದ್ದಾಡಿ ಇಲ್ಲಿದೇನೋ ಒಂದು ತೋರಿಸ್ಬೇಕು ಅನ್ನೋ ಒಂದು ರೀಸನ್ಕ, ಅಥವಾ ನನಗೆ ಸ್ವಲ್ಪ ಏನೋ ಇದೊಂದು ವಿಡಿಯೋ ಮಾಡ್ಬೇಕು ಅಥವಾ ವ್ಲಾಗ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಬಡದಾಡಿ ಕಷ್ಟಪಟ್ಟು ಅವ್ರ ಕಡೆ ಬಯಸ್ಕೊಂಡು ಈ ಶೂಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸುಮ್ಮನೆ ಕವರ್ ಮಾಡ್ಕೊಂಡಿದ್ದೀನಿ. ದೇವಸ್ಥಾನದ ಎಂಟ್ರೆನ್ಸ್ ಆಗಿರ್ಬೋದು, ಆದ್ಮೇಲೆ ದೇವ್ರನ್ನು 1 ಸೆಕೆಂಡ್ 2 ಸೆಕೆಂಡಲ್ಲಿ ಕವರ್ ಮಾಡಿದ್ದೀನಿ. ಮಾನಸಾದೇವಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊಂಟಿರುತ್ತೆ ಋಷಿಕೇಶಕ್ಕೆ ಬೈ ಬಸ್ ಹೋದ್ವಿ. ಬಸ್ 1 ಅವರ್ ಜರ್ನಿ ಆಗುತ್ತೆ. ಒಂದು 68 ರೂಪಾಯಿ 70 ರೂಪಾಯಿ ತಗೋತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ನಾವು ಹೋಗ್ಬೇಕಾಗಿರೋದು ಅಂದ್ರೆ ಅಲ್ಲಿ ಋಷಿಕೇಶಲ್ಲಿ ನೋಡ್ಬೇಕಾದ ಪ್ಲೇಸ್ಗಳಂದ್ರೆ ಒಂದು ಜಾನಕಿ ಜೂಲ, ಲಕ್ಷ್ಮಣ್ ಜೂಲ ಮತ್ತೆ ರಾಮ್ ಜೂಲ ಅಂತ ಬರ್ತಾವೆ. ಅಂದ್ರೆ ಇವು 3ಗಳು ಬ್ರಿಡ್ಜ್ಗಳು, ರಾಮ್ ಜೂಲ, ಲಕ್ಷ್ಮಣ್ ಜೂಲ, ಜಾನಕಿ ಜೂಲ ಅಂತ. ಅದ್ರಲ್ಲಿ ನಾವು ಫಸ್ಟ್ ಹೋಗಿದ್ದು ಜಾನಕಿ ಜೂಲದಲ್ಲಿ ಏನು ಚಂದ ಅಂತಂದ್ರೆ ವೇವ್ ಭಾಳ ಚಂದ ವೇವ್ ಸಿಗುತ್ತೆ. 2 ಬೆಟ್ಟ ಗುಡ್ಡ, ಗಂಗಾ ನದಿ, ಅದೇ ಗಂಗಾ ನದಿ ಮತ್ತೆ ನೇಚರ್ ಭಾಳ ಚಂದ ವೇವ್ ಸಿಗುತ್ತೆ ಜಾನಕಿ ಜೂಲದಲ್ಲಿ. ಜಾನಕಿ ಜೂಲದಿಂದ ಮುಂದೆ ಹಂಗೆ ನೀವು ಹೋಗ್ಬೇಕಾದ್ರೆ ಲಕ್ಷ್ಮಣ್ ಜೂಲದಿಂದ ಬರೋದೇ ನೆಕ್ಸ್ಟ್ ರಾಮ್ ಜೂಲ ಅಂತ ಬರುತ್ತೆ. ರಾಮ್ ಜೂಲ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಲಕ್ಷ್ಮಣ್ ಜೂಲ ಬರುತ್ತೆ. ಬಟ್ ನಾವು ಹೋದಾಗ ಈ ಪ್ರೆಸೆಂಟ್ ಹೋದ ಟೈಮ್ ಒಳಗೆ ಲಕ್ಷ್ಮಣ್ ಜೂಲ ಮತ್ತು ರಾಮ್ ಜೂಲ ಎರಡೂ ಕ್ಲೋಸ್ ಆಗಿದ್ದು. ಜಾನಕಿ ಜೂಲ ಒಂದೇ ಇತ್ತು. ಜಾನಕಿ ಜೂಲದಲ್ಲಿ ಸುತ್ತಾಡ್ಕೊಂಡು ನೋಡಿಕೊಂಡು ಅಲ್ಲಿರುವಂಥ ಕೆಲವೊಂದು ಆಶ್ರಮಗಳನ್ನು, ಧಾಮಗಳನ್ನು ನೋಡಿಕೊಂಡು ರಿಟರ್ನ್ ವಾಪಸ್ ಬರಕ್ಕೆ ಟ್ರೈ ಮಾಡ್ತೀವಿ. ಆದರೆ ಋಷಿಕೇಶ್ ಈ ಜಾನಕಿ ಜೂಲ್ದಾಗ ಇಷ್ಟು ಚಂದ ವೇವ್ ಸಿಗುತ್ತಲ್ಲ ಪರಿಸರದ, ಭಾಳ ಚಂದ ಅನ್ಸುತ್ತೆ. ಆದರೆ ಆದಷ್ಟು ನೀವು ಈ ಜಾನಕಿ ಜೂಲ, ರಾಮ್ ಜೂಲ ಈ ಋಷಿಕೇಶಕ್ಕೆ ಬರುವಾಗ ಅಥವಾ ಹರಿದ್ವಾರಕ್ಕೆ ಬರುವಾಗ ಚಳಿಗಾಲದಲ್ಲಿ ಬರ್ರಿ. ಯಾಕಂದರೆ ಈ ಬೇಸಿಗೆ ಕಾಲ ಅಥವಾ ಈ ಮಳೆಗಾಲದ ಇವೆರಡರ ಮಿಡಲ್ ಐತಲ್ಲ, ತುಂಬ ಅಂದರೆ ನೀವು ಜಾಸ್ತಿ ನಡೆದಾಡಬೇಕಾಗತ್ತೆ. ಪ್ಲಸ್ ಅದ್ರ ಜೊತೆ ಶೆಕೆ ಇರುತ್ತೆ, ಸಖತ್ ಶೆಕೆ ಇರುತ್ತೆ. ಬೆವರು ಇಳಿದ ಒಂಥರ ಇರಿಟೇಟ್ ಆಗ್ತಿರ್ತದೆ. ಆದಷ್ಟು ಚಳಿಗಾಲದಲ್ಲಿ ಬರ್ರಿ, ಒಳ್ಳೆಯದು. ಬಟ್ ನೇಚರ್ ಮಾತ್ರ ಭಾಳ ಬ್ಯೂಟಿಫುಲ್. ಯಾವ ಟೈಮಿಗೆ ಬಂದರೂ ನೇಚರ್ ಇಷ್ಟು ಬ್ಯೂಟಿಫುಲ್ ಅಲ್ಲ. ಗಂಗಾ ನದಿದ್ದು ಇಲ್ಲಿ ಎಷ್ಟು ನೀವಾಂತ ಕಳೆದು ಹೋಗ್ಬಿಡ್ಬೇಕು ಹಂಗನ್ಸುತ್ತೆ. ಬಟ್ ಅದ್ರ ನಮ್ಮ ಟೈಮ್ ಇದಿಲ್ಲ ಕಳೆದು ಹೋಗಕ್ಕೆ ಅಂತೇಳಿ ನಾವು ಬಸ್ ಓಡಿ ಹೋಗ್ಬೇಕಾಗಿತ್ತು ಆ ಕಡೆಯಿಂದ ಅಲ್ಲಿಂದ. ಸೊ ಹೀಗಾಗಿ ಆದಷ್ಟು ಬೇಗ ಅವಸರ ಮಾಡ್ಕೋತ ಆದಷ್ಟು ಫ್ರಂಟ್ ವಿಡಿಯೋ ಮಾಡ್ಕೋತ ಏನೋ ಮಾಡ್ಕೋತ ಬಂದ್ವಿ. ಅಂತ ಒಂದು ಹೋಟೆಲ್ನ ಸರ್ಚ್ ಮಾಡಿ ನೋಡಿದ್ವಿ, ಚೆನ್ನಾಗಿತ್ತು ಅಂತ ಹೋಗಿದ್ವಿ.
ಹೋದಾಗ ಈ ಥರ ಇವರು ಗಂಟೆ ಬಾರಿಸೋರು ಸಿಕ್ಕರು, ಅಟ್ರಾಕ್ಷನ್ ಆಗಿ ಸ್ವಾಮೀಜಿಯವ್ರು ಗಂಟೆ ಬಾರಿಸೋ ಸ್ವಾಮೀಜಿಯನ್ನು ಮಾಡಿಟ್ಟಿದ್ರು. ಅವ್ರು ಬಾರಿಸುವಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ನಾವು, ಒಳಗಡೆನ ನಮ್ಮನ್ನು ಪಕ್ಕ ಬಾರಿಸ್ತಾರೆ ಇವರು, ನಾವು ಹೋಗ್ಬಾರ್ದು ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೂ ನಮ್ದೇನೋ ಒಂದು ಕ್ರೇಜ್, ಇಲ್ಲಿ ಮಟ್ಟ ಬಂದಿದ್ದೀವಿ, ಏನೈತೆ ನೋಡಿ ಹೋಗ್ಬೇಕು ಅನ್ನೋ ಒಂದು ಕ್ರೇಜ್ಗೆ ನಾವು ಬಾರಿಸ್ಕೋ ಸಲುವಾಗಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಚೆನ್ನಾಗಿ ಬಾರಿಸಿದ್ರು. ಒಂದು ಪ್ಲೇಟ್ ಇಡ್ಲಿಗೆ, ಒಂದು ಪ್ಲೇಟಲ್ಲಿ 2 ಇಡ್ಲಿ, ಆ 2 ಇಡ್ಲಿಗೆ 95 ರುಪೀಸು. ಅದಾದ್ಮೇಲೆ ಒಂದು ಲಸ್ಸಿ ಕೊಡ್ತೀವಿ ಒಂದು ಗ್ಲಾಸಲ್ಲಿ, ಆ ಲಸ್ಸಿಗೆ 105 ರೂಪಾಯಿ, ಪ್ಲಸ್ ಅದ್ರ ಜೊತೆ 2.5% GST ಆ್ಯಡ್ ಮಾಡಿ 300 ರೂಪಾಯಿ ಬಿಲ್ ಮಾಡಿ ಕೊಟ್ರು ನಮ್ಗೆ. ಅವಾಗೆ ಅಂದ್ವಿ, ಮುಂಚೆನೇ ಅರ್ಥ ಮಾಡ್ಕೋಬೇಕಾಯ್ತು, ಇವ್ರು ಗಂಟೆ ಬಾರಿಸಿ ಕರೆದಾಗ ಅರ್ಥ ಮಾಡ್ಕೋಬೋಯ್ತು, ಇವ್ರು ಬಾರಿಸ್ತಾರೆ, ಇವ್ರ ಹತ್ರ ಹೋಗ್ಬಾರ್ದು ನಾವು ಅಂತ. ಅದಾದ್ಮೇಲೆ ಇಲ್ಲಿ ಬರ್ತದಲ್ಲ, ಇದೆ ಜಾನಕಿ ಜೂಲ. ಈ ಬ್ರಿಡ್ಜ್ ವೇವ್ ಎಷ್ಟು ಸಖತ್ ಅನ್ಸುತ್ತಂದ್ರೆ, ಈ ಕಡೆಯಿಂದ ಆ ಕಡೆ ದಾಟ್ಕೊಂಡು ಹೋದಾಗ ಅದೊಂಥರ ಕಂಪ್ಲೀಟ್ ಆ ನದಿ ದಾಟಿದಾಗ ಅಂದ್ರೆ ವೇವ್ ಸಿಕ್ಕಿಲ್ಲ ಅಂತ ಕಂಪ್ಲೀಟ್ ಕವರ್ ಮಾಡಿದ್ದಾರೆ ಆಜು ಫೋಟೋಗ್ರಫಿ ಸಲುವಾಗಿ, ಮತ್ತೊಂದು ಏನೋ ಮಾಡಕ್ಕೆ ಹೋಗಿ ಅನಾಹುತ ಮಾಡ್ಕೊಂಡು ಸಮಸ್ಯೆ ಮಾಡ್ಕೊಂಡು ಜೀವ ಹಾನಿಗಿನಿ ಮಾಡ್ಕೊಂಡು ಇರ್ಕೊಳ್ಳೋ ಅನ್ನೋ ಸಲುವಾಗಿ ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ಬಟ್ ಅಷ್ಟು ವೇವ್ ಸಿಗಲ್ಲ. ಬಟ್ ಬ್ರಿಡ್ಜ್ ಕ್ರಾಸ್ ಮಾಡಿ ಆ ಕಡೆ ಹೋದಾಗ ಅಂದ್ರೆ ಆ ಕಡೆ ದೇವಸ್ಥಾನಗಳದಾವು, ಆ ದೇವಸ್ಥಾನಗಳಾಗಿರ್ಬೋದು, ಆಶ್ರಮಗಳದಾವು, ಆ ಆಶ್ರಮಗಳನ್ನ ನೋಡೋ ಸಲುವಾಗಿ ಅಥವಾ ಆ ದೇವಸ್ಥಾನಗಳನ್ನು ಭೇಟಿಯಾಗೋ ಸಲುವಾಗಿ ಅಥವಾ ಇಲ್ಲಿ ನಿಮಗೆ ಸ್ನಾನ ಮಾಡೋ ಸಲುವಾಗಿ ಈ ಜಾನಕಿ ಜೂಲದ ಹತ್ರ ಸ್ನಾನ ಮಾಡೋ ಸಲುವಾಗಿ, ಪವಿತ್ರ ಗಂಗಾ ನದಿ ಸ್ನಾನ ಮಾಡೋ ಸಲುವಾಗಿ ನಿಮ್ಗೆ ಯಾವ ಥರ ಅನುಕೂಲ ಬೇಕಲ್ಲ ಆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಬ್ರಿಡ್ಜ್ ಕ್ರಾಸ್ ಮಾಡಿ ಆ ಕಡೆಯಿಂದ ಹೋಗಿ ಸ್ನಾನ ಮಾಡ್ತೀವಿ. ಬಟ್ ರಿಷಿಕೇಶಿಗೆ ನೀವು ಬರಬೇಕಂದ್ರೆ 100% ಎನರ್ಜಿ ಇಟ್ಕೊಂಡೇ ಬರಲೇಬೇಕು. ಯಾಕಂದ್ರೆ ಇಷ್ಟು ಸುತ್ತಬೇಕಾಗುತ್ತೆ, ಅಲ್ಲಿ ಯಾವುದೇ ಆದಂಥ ಆಟೋಗಳು ಸಿಗಲ್ಲ, ಮತ್ತೊಂದು ಏನೂ ಸಿಗಲ್ಲ, ಯಾವ ರೂಪೇ ಸಿಗಲ್ಲ, ಯಾವುದು ಏನೂ ಸಿಗಲ್ಲ. ಪ್ಲೇಸ್ಗಳನ್ನ 1 ಕಿಲೋಮೀಟರ್, 2 ಕಿಲೋಮೀಟರ್, 4 ಕಿಲೋಮೀಟರ್, 8 ಕಿಲೋಮೀಟರ್ ನಡ್ಕೋತಾ ಹೋಗ್ತಾ ಇರಬೇಕು. ನಡೆಯೋದು ನಿಮ್ಗೆ ಗೊತ್ತಾಗಲ್ಲ, ಬಟ್ ಎನರ್ಜಿ ಬೇಕೇ ಬೇಕು. ಸೊ ಆದಷ್ಟು ಈ ಪ್ಲೇಸಿಗೆ ಬರುವಾಗ ಸರಿಯಾಗಿ ಪ್ಲಾನ್ ಮಾಡ್ಕೊಂಬರ್ರಿ. ಯಾವ ಪ್ಲೇಸ್ಗೆ ಹೋಗ್ಬೇಕು, ಎಲ್ಲಿ ನೋಡ್ಬೇಕು, ಏನು ಮಾಡಬೇಕು, ರಾಮ್ ಜೋಲಕ್ಕೆ ಹೆಂಗೆ ಹೋಗ್ಬೇಕು, ಲಕ್ಷ್ಮಣ ಜೋಲಕ್ಕೆ ಹೆಂಗೆ ಹೋಗ್ಬೇಕು ಅಂತೇಳಿ ನಾವು ಏನೂ ಗೊತ್ತಿರ್ಲಾರ್ದ ಹೋಗಿ ಸಮಸ್ಯೆ ಅನುಭವಿಸಿ ಬಂದ್ವಿ. ಲಾಸ್ಟ್ ಕೊನೆಯದಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಈ ರಾಮ್ ಜೂಲ, ಸೀತಾ ಜೂಲ, ಲಕ್ಷ್ಮಣ ಜೂಲ ಇವೆಲ್ಲ ಜೂಲಗಳು, ಸೇತುವೆಗಳನ್ನು ಮುಗಿಸ್ಕೊಂಡು ನಾವು ಇನ್ನೊಂದು ಘಾಟ್ ಇತ್ತು ಇಲ್ಲಿ ಋಷಿಕೇಶ್ ಒಳಗೆ ನೋಡ್ಬೇಕಾದ ಒಂದು ಘಾಟ್. ಅದು ಯಾವುದಂದ್ರೆ ಗಾಯತ್ರಿ ಘಾಟ್ ಅಂತ. ಈ ಗಾಯತ್ರಿ ಘಾಟ್ ಒಳಗೆ ಏನೈತಂದ್ರೆ ಪ್ಲೇಸ್ ಏನು ಆ ಹರಕಿ ಪೌರಿ ಘಾಟ್ ಒಳಗೆ ನಡೀತಲ್ಲ ಅದೇ ಥರ ಗಂಗಾ ಆರತಿ ಇಲ್ಲಿ ನಡೀತೈತಿ. ವಿಶೇಷತೆ ಏನಂತಂದ್ರೆ ಇಲ್ಲಿ ದೀಪ ಬಿಡ್ತಾರ. ಅಂದ್ರೆ ಈ ಗಂಗಾ ಆರತಿ ಒಳಗೆ ಗಂಗಾ ನದಿ ಒಳಗೆ ಚಿಕ್ಕ ದೀಪಗಳನ್ನು ಬಿಡ್ತಾರೆ. ಇಷ್ಟು ಚಂದ ಅನ್ಸತ್ಲ ಅದನ್ನ ಆರತಿ ನೋಡುವಾಗ. ಫುಲ್ ನೈಟ್ ಹೊತ್ತಲ್ಲಿ ನೈಟ್ ಟೈಮ್ ಒಳಗೆ ಕಂಪ್ಲೀಟ್ ಆಗಿ ಗಂಗಾ ನದಿ ಒಂದು ಎಷ್ಟಾಗುತ್ತೋ ಅಷ್ಟು, ಕಂಪ್ಲೀಟ್ ಆಗಿ ಅಂತ ಹೇಳೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಈ ದ್ವೀಪಗಳಿಂದ ಕೆಂಪು ಕಲರ್ ತೇಲ್ಕೊಂಡು ಹೋಗ್ತಿರೋದಂತ ಭಾಳ ಚಂದ ದೃಶ್ಯ ಇರ್ತದಂತ. ಇದನ್ನ ನಾವು ಅನುಭವಿಸಿಲ್ಲ, ಕೇಳಿದ್ವಿ, ಇದನ್ನ ಕೇಳಿದ್ದನ್ನು ಹೇಳ್ತಾ ಇದ್ವಿ.